ಕನ್ನಡ 9 ಚಾನೆಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಜಾಹೀರಾತು ನೀಡಲು ಈ ಕೆಳಗಿನ ಮೊಬೈಲ್ ನಂಬರ್ಗೆ ಕರೆ ಮಾಡಿ 9880600601 or 7337768714. ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಾಮಾನ್ಯವಾಗಿ ದೀಪಾವಳಿಯನ್ನು ದೇಶದೆಲ್ಲೆಡೆ ಒಂದೇ ದಿನ ಆಚರಿಸುವುದು ವಾಡಿಕೆ. ಆದರೆ ಈ ಗ್ರಾಮದಲ್ಲಿ ಮಾತ್ರ ದೀಪಾವಳಿಯಿಂದ ಪ್ರಾರಂಭವಾಗುವ ಹಬ್ಬ ನಂತರ 3 ದಿನಗಳು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಇದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಗಡಿಭಾಗದಲ್ಲಿರುವ ಕುಂಭೇನಹಳ್ಳಿ ಗ್ರಾಮ. ಈ ಗ್ರಾಮಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ. ಹಿಂದೆ ರಾಮಾಯಣದ ಶ್ರೀರಾಮಚಂದ್ರ, ಸೀತೆ ಮತ್ತು ಲಕ್ಷ್ಮಣ ವನವಾಸಕ್ಕೆ ಹೋಗುವಾಗ ಈ ಗ್ರಾಮದಲ್ಲಿ 1 ರಾತ್ರಿ ಉಳಿದುಕೊಂಡಿದ್ದರು ಎನ್ನಲಾಗಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಇಂದಿಗೂ ಆ ಪಚ್ಚೆಕಲ್ಲು ರಂಗನಾಥಸ್ವಾಮಿ ಬೆಟ್ಟದ ಗುಹೆಯೊಂದರಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತಾ ಆಂಜನೇಯರ ವಿಗ್ರಹವಿದ್ದು ಸದ್ಯ ಅದನ್ನು ಪುನರ್ನವೀಕರಿಸಲಾಗಿದೆ. जय हनुमान श्री करिकल्लू भक्ता हनुमान, जय हनुमान रामदूता भक्ता हनुमान, जय हनुमान वायुपुत्र भक्ता हनुमान, जय हनुमान ईश्वरांश भक्ता हनुमान, जय हनुमंत ज्ञान गुण वंदित त्रिलोक पूजित ध्वजा विराजा रामदूत अतुलित बलधामा अंजनी पुत्र पवन सुत नामा. ಕುಂಭೇನಹಳ್ಳಿಯಲ್ಲಿ ಪ್ರತಿ ವರ್ಷ ದೀಪಾವಳಿ ನಂತರದ 3 ದಿನಗಳು ಗ್ರಾಮದಲ್ಲಿ ಸಡಗರ ಮತ್ತು ಸಂಭ್ರಮ ಮನೆ ಮಾಡಿರುತ್ತದೆ. ಕಾರಣ ಊರಿನ ಪ್ರತಿ ಮನೆಯಲ್ಲಿಯೂ ದೀಪದಿಂದ ದೀಪ ಹಚ್ಚುವ ಮೂಲಕ ದೀಪಾವಳಿಗೆ ಚಾಲನೆ ನೀಡುತ್ತಾರೆ. ಮೊದಲ ದಿನ ಗ್ರಾಮದ ಸಂಜೀವಿನವ ಆಂಜನೇಯನ ಉತ್ಸವ ಮೂರ್ತಿಯನ್ನು ಪಕ್ಕದ ಕೋರೇನಹಳ್ಳಿ ಗ್ರಾಮಕ್ಕೆ ಕರೆದುಕೊಂಡು ಹೋಗಲಾಗುತ್ತದೆ. ಈ ವೇಳೆ ಮನೆ ಮನೆಗೆ ದೇವರಿಗೆ ಹಣ್ಣು, ಕಾಯಿ ನೀಡಿ ಪೂಜೆ ಮಾಡಿಸುತ್ತಾರೆ. ಇನ್ನು ಮನೆಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳಿಗೆ ಕೋಡಂಗಿ ವೇಷಧಾರಿ ಮನೆಯಲ್ಲಿರುವ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೃತಕ ಬಾಲದ ಮೂಲಕ ಚಾಟಿ ಬೀಸುತ್ತಾರೆ. ಮರುದಿನ ಕೋರೇನಹಳ್ಳಿ ಗ್ರಾಮದೇವತೆ ಲಕ್ಷ್ಮೀದೇವಿಯನ್ನು ಕುಂಭೇನಹಳ್ಳಿಲಿ ಗ್ರಾಮಕ್ಕೆ ತಂದು ಊರ ತುಂಬಾ ಮೆರವಣಿಗೆ ಮಾಡಲಾಗುತ್ತದೆ. ಸ್ವಗ್ರಾಮ ಮತ್ತು ಪಕ್ಕದ ಕೋರೇನಹಳ್ಳಿ ಗ್ರಾಮಸ್ಥರಿಗೆ ದರ್ಶನ ನೀಡಿದ ಸಂಜೀವಿನಿ ಆಂಜನೇಯ ಸ್ವಾಮಿ 3ನೇ ದಿನ ತನ್ನ ಮೂಲ ಸ್ಥಾನಕ್ಕೆ ಬಂದ ಬಳಿಕ ಸೇರುತ್ತದೆ. ಬಳಿಕ ಮುಂಜಾನೆಯಿಂದಲೇ ಪಂಚಾಮೃತ ಅಭಿಷೇಕ ನೆರವೇರಿಸಲಾಗುತ್ತದೆ. ಸ್ವಗ್ರಾಮ ಮತ್ತು ಪಕ್ಕದ ಕೋರೇನಹಳ್ಳಿ ಗ್ರಾಮಸ್ಥರಿಗೆ ದರ್ಶನ ನೀಡಿದ ಸಂಜೀವಿನಿ ಆಂಜನೇಯ ಸ್ವಾಮಿ 3ನೇ ದಿನ
ತನ್ನ ಮೂಲ ಸ್ಥಾನಕ್ಕೆ ಬಂದು ಸೇರುತ್ತದೆ. ಬಳಿಕ ಮುಂಜಾನೆಯಿಂದಲೇ ಪಂಚಾಮೃತ ಅಭಿಷೇಕ ನೆರವೇರಿಸಲಾಗುತ್ತದೆ. ಮಧ್ಯಾಹ್ನ ದೇವರಿಗೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಲಾಗುತ್ತದೆ. ಇದೇ ಸಂದರ್ಭದಲ್ಲಿ ಊರಿನಲ್ಲಿರುವ ಚಿಕ್ಕಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಗ್ರಾಮದ ರಂಗದ ಬೀದಿಗೆ ಬಂದು ಜಮಾವಣೆಯಾಗುತ್ತಾರೆ. ಇಲ್ಲಿ ಪುಟ್ಟ ಜಾತ್ರೆಯೊಂದು ಜರುಗುತ್ತದೆ. ಜೊತೆಗೆ ಗ್ರಾಮದ ಯುವಕರುಗಳಿಂದ ಹಾಸ್ಯ ಕಾರ್ಯಕ್ರಮ ನಡೆಯುತ್ತದೆ. ಈ ಹಾಸ್ಯ ಕಾರ್ಯಕ್ರಮಕ್ಕೆ ಯಾವುದೇ ತಯಾರಿ ಇರುವುದಿಲ್ಲ. ಹಾಸ್ಯ ಹೇಗಿರುತ್ತದೆ ಎಂದರೆ ಅದು ಆಗಷ್ಟೇ ಹುಟ್ಟು ಪಡೆದಿರುತ್ತದೆ. ಹಾಸ್ಯ ನೋಡಿದವರು ಹೊಟ್ಟೆ ಹುಣ್ಣಾಗುವಷ್ಟು ನಗುತ್ತಾರೆ. ಬಳಿಕ ಗ್ರಾಮದಲ್ಲಿರುವ ಕಸಕಡ್ಡಿಯನ್ನು ಒಂದು ಕಡೆ ತಂದು ಹಾಕಿ ಲಂಕದಹನವೆಂಬಂತೆ ಅದಕ್ಕೆ ಬೆಂಕಿ ಹಾಕಿ ಸುಡಲಾಗುತ್ತದೆ. ಇದೇ ವೇಳೆ ವಯಸ್ಸಿನ ಅಂತರವಿಲ್ಲದೆ ಎಲ್ಲರೂ ಸಗಣಿ ಎರಚಾಟದಲ್ಲಿ ಭಾಗಿಯಾಗುತ್ತದೆ. ಜೈ ಹನುಮಾನ್ ಶ್ರೀಕರಿಕಲ್ಲು ಭಕ್ತ ಹನುಮಾನ್ ಜೈ ಹನುಮಾನ್ ರಾಮದೂತ ಭಕ್ತ ಹನುಮಾನ್. ನಮ್ಮ ಲಿವರ್ಗಳು, ತಲೆಗಳು, ಕಿಡ್ನಿಗಳು ಯಾವ ತರ ಇರಬೇಕು ಅದನ್ನ ಪಕ್ಷ ಕೊಡ್ತೀನಿ. ನಮ್ಮ ವಸ್ತುಗಳು, ಹಲ್ಲುಗಳು, ಜಂತುಗಳು ಅವ ಕಾಪಾಡ್ಕೋಬೇಕು ಅಂದ್ರೆ ನಾವು ಬೆಳಿಗ್ಗೆ ಎದ್ದು ತಂಬಾಕನ್ನ ಉಜ್ಜಿ ಹಾಕಿಕೊಳ್ಳಬೇಕು. ನಮ್ಮ ಲಿವರ್, ಕಿಡ್ನಿ ಫುಲ್ ಚೆನ್ನಾಗಿರ್ಬೇಕು ಅಂದ್ರೆ ಚಾಯ್ಸ್ ಅದು ಹೊಡಿಬೇಕು, ನೀರ್ ಹಾಕಬಾರ್ದು. ಉಸಿರಾಟ ಅದನ್ನ ನಾವು ಉಸಿರಾಡ್ತಾ ಎಲ್ಲ ಕ್ಲೀನ್ ಆಗಿರ್ಬೇಕು ಅಂದ್ರೆ ಸಿಗರೇಟ್ ಹೊಡಿಬೇಕು. ಅದಕ್ಕಿಂತ ಇನ್ನೂ ಚೆನ್ನಾಗಿರ್ಬೇಕು ಅಂದ್ರೆ 90 ಹೊಡಿಬೇಕು, ನಾಟಿ ಬೀಡಿ ಹೊಡಿಬೇಕು. ಹಂಗಾದ್ರೆ ನಮ್ಮ ನನ್ನ ಎದುರಿಗೆ ಕೂತ್ಕೊತಾ ಇದೀರ, ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ಅಯೋಗ್ಯ ನನ್ನ ಮಕ್ಕಳ. ನಮ್ಮ ಮಗನ ನಮ್ಮ ಅಪ್ಪ ಕೊಡಿರಿ, ನಾನು ನಿಮ್ಮ ಅಪ್ಪನಿಗೆ ಕೊಡ್ತೀನಿ, ನಿನಗೂ ಕೊಡ್ತೀನಿ. ಚಾಮುಂಡೇಶ್ವರಿ ಓಂ ಭೀಂ ಠಾಂ ಓಂ ಭೀಂ ಠಾಂ ಓಂ ಭೀಂ ಠಾಂ ಓಂ ಭೀಂ ಠಾಂ. ನಾವು ಶಿಷ್ಯಂದ್ರೆ ಕಲಿಸಿದ್ದಾರೆ. ಈಗ ನಾನು ಕುಂಬೇನಹಳ್ಳಿ ಪಾದಯಾತ್ರೆ ಮೂಲಕ ಕುಂಬೇನಹಳ್ಳಿ ಗ್ರಾಮಕ್ಕೆ ಬಂದಿದ್ದೇನೆ. ಹಾ ಶಿಷ್ಯಂದ್ರೆ ಬರೀ ತಮ್ಮೆ ಗೋಳ
ಸಾಮಾನ್ಯವಾಗಿ ಮಾನವ ಕಷ್ಟ ಬಂದಾಗಲೇ ದೇವರ ಮೊರೆಯೋಗುವುದು ಎಂಬುದು ಎಲ್ಲರಿಗೂ ತಿಳಿದ ವಿಚಾರ. ದೇವರ ಮೊರೆ ಹೋದ ಭಕ್ತರುಗಳ ತಮ್ಮ ಕಷ್ಟಗಳ ಪರಿಹರಿಸಿದರೆ ನಿನಗೆ 101 ತೆಂಗಿನಕಾಯಿ ಒಡೆಯುವುದು, ತುಪ್ಪದ ದೀಪ ಹಚ್ಚುವುದು, ಅನ್ನದಾನ ಮಾಡುವುದು, ಪಲೆ ಮುಡಿಕೊಡುವುದು, ಹೀಗೆ ಹಲವು ಬಗೆಗೆ ಹರಕೆ ಹೊರುವುದು ನೋಡಿರಬಹುದು. ಆದರೆ ಈ ಗ್ರಾಮದಲ್ಲಿ ಮಾತ್ರ ಸ್ವಲ್ಪ ವಿಭಿನ್ನ. ದೇವರಿಗೆ ಭಕ್ತರು ವಿಚಿತ್ರ ಹರಕೆ ಹೊರುತ್ತಾರೆ. ಮೈಮೇಲೆ ಬಟ್ಟೆಯ ಬದಲು ಗೋಣಿ ಚೀಲದಿಂದ ಮಾಡಿದ ವಸ್ತ್ರವನ್ನು ಧರಿಸಿ ಬಿದಿರಿನ ಪೇಟವನ್ನು ತೊಡುತ್ತಾರೆ. ಹೂವಿನ ಬದಲು ಕಾಡುವನ್ನು ಮುಡಿಗೇರಿಸಿಕೊಂಡು ಏಣಿಯ ಮೇಲೆ ಕುಳಿತ ಹರಕೆ ಹೊತ್ತ ಭಕ್ತನನ್ನು ಊರ ತುಂಬಾ ಮೆರವಣಿಗೆ ಮಾಡಲಾಗುತ್ತದೆ. ಮೆರವಣಿಗೆ ವೇಳೆ ಹರಕೆ ಹೊತ್ತ ಭಕ್ತನಿಗೆ ಊರ ಮಂದಿ ಮನೆಯಲ್ಲಿರುವ ಸಗಣಿ, ಬೂದಿ, ಗಂಜಲ, ನೀರನ್ನು ಎಸೆಯುತ್ತಾರೆ. ಕಾರಣ ಹರಕೆ ಹೊತ್ತ ಭಕ್ತನ ಹಿಂದಿನ ಪಾಪಕರ್ಮಗಳು ನಿವಾರಣೆಯಾಗಲಿ ಎಂದು. ಮತ್ತೊಂದು ವೈಜ್ಞಾನಿಕ ದೃಷ್ಟಿಯಿಂದ ನೋಡುವುದಾದರೆ ಮೈಮೇಲೆ ಬಿದ್ದ ಸಗಣಿ, ಬೂದಿ, ಗಂಜಲ ಮೈಮೇಲಿನ ಕೊಳೆ ಮತ್ತು ಚರ್ಮರೋಗವನ್ನು ಗುಣಪಡಿಸುತ್ತದೆ ಎಂಬುದಾಗಿಯೂ ಕರೆಯಲಾಗುತ್ತದೆ. ಊರಿನ ಸುತ್ತ ಮೆರವಣಿಗೆಯಾದ ಬಳಿಕ ಆ ಭಕ್ತನನ್ನು ಊರಿನ ದೇವಾಲಯಕ್ಕೆ ಕರೆತಂದು ದೇವಾಲಯಕ್ಕೆ 3 ಸುತ್ತು ಪ್ರದಕ್ಷಿಣೆ ಹಾಕಿ ಓಕಳಿಯಲ್ಲಿ ಪಾಲ್ಗೊಳ್ಳುತ್ತಾರೆ. ಮದುವೆಗೆ 12 ವರ್ಷ ಆಯಿತು, ಮಕ್ಕಳಾಗಿಲ್ಲ. ಅದಕ್ಕೆ ಮಕ್ಳಿಗೋಸ್ಕರ ಹರಕೆ ಕಟ್ಕೊಂಡಿದ್ವಿ. ನಮ್ಮ ತಾಯಿ ಊರು ಇದೆ, ನಂಬಿಕೆ ನಾ ಇಲ್ಲೇ ಹುಟ್ಟಿ ಬೆಳೆದು 1ನೇ ಕ್ಲಾಸ್ ಇಲ್ಲೇ ಓದಿದ್ದು. ಮೇಲೆ ಆಚೆ ಹೋಗಿ ಇವಾಗ ಮತ್ತೆ ನೀವು ಆಸ್ಪತ್ರೆಗೆ ಯಾಕೆ ಹೋಗ್ತಾ ಇಲ್ಲ ಸರ್? ಆಸ್ಪತ್ರೆ ಎಲ್ಲ ಮಾಡಿದ್ವಿ, ಇವಾಗ ಇಲ್ಲಿಗೆ ಬಂದಿದ್ವಿ. ಅಂದರೆ 12 ವರ್ಷದಿಂದ ಅಲ್ಲಿದ್ದಲ್ಲೇ ಇದ್ದು, ಇವಾಗ ಇದು 12ನೇದು ಇವಾಗ ಇದು ಮಾಡ್ತಾ ಇದ್ವಿ. 12 ವರ್ಷದಿಂದ ಮಾಡ್ಕೊಂಡೆ ಬಂದಿದ್ವಿ. ಆ ದೇವರು ಈ ದೇವರು ಎಲ್ಲಾನು ಡಾಗೊಟ್ರು ಎಲ್ಲಾನು ಮಾಡಿದ್ದು. ಈ ಸರ್ತಿ ಮಾಡ್ತಾರೆ. ಇಲ್ಲ, ನಮ್ಮ ತಾಯಿ ಊರು, ನಮಗೆ ನಂಬಿಕೆ ಉಂಟು, ಅದಕ್ಕೆ ನಾವೇ ಹೇಳಿ ಇದು ಮಾಡ್ತೀವಿ. ಆಮೇಲೆ ದೇವ್ರಿಗಿಂತ ಯಾವುದು ಮೇಲಲ್ಲ, ಯಾವುದೇ ತಂತ್ರ ಆಗಲಿ ಯಾವುದೇ ಇದಾಗಲಿ ದೇವ್ರಿಗಿಂತ ಏನು ಮೇಲಿಲ್ಲ. ನಮ್ಮದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿಯ ಕುಂಬೇನಹಳ್ಳಿ ಗ್ರಾಮ.
ದೇಶದೆಲ್ಲೆಡೆ ನರಕ ಚತುರ್ದಶಿಯಿಂದ ದೀಪಾವಳಿ ಹಬ್ಬ ಪ್ರಾರಂಭ ಆಗುತ್ತೆ. ನಮ್ಮೂರಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ಕಳೆದ ಬೆಳಗಿಗೆ ಬಲಿಪಾಡ್ಯಮಿಯಿಂದ ನಮ್ಮ ಊರಿನಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. 3 ದಿನಗಳ ಕಾಲ ಆಚರಣೆ ಮಾಡ್ಕೊಂಡ್ ಬರ್ತೀವಿ. ನಮ್ದು ಶ್ರೀ ಸಂಜೀವಿನಿ ಆಂಜನೇಯ ಸ್ವಾಮಿ ಅಂತ, ಅದು ನಮ್ಮ ಶ್ರವಣ ಬೆಳಗೊಳದ ಶ್ರೀ ಗೊಮಟೇಶ್ವರ ಬಾಹುಬಲಿ ಕೆತ್ತನೆಯಾದ ಒಂದು ಕಾಲಘಟ್ಟದಲ್ಲಿ ಕೆತ್ತನೆ ಆಗಿದೆ. ಈ ಆಂಜನೇಯ ಸ್ವಾಮಿಗೆ ತುಂಬಾ ಶಕ್ತಿ ಇದೆ. ಯಾಕೆಂದ್ರೆ ಹೊರಗಿನವರು, ಊರಿನವರು, ನಾಡಿನ ಎಲ್ಲೆಡೆ ಈ ಸ್ವಾಮಿಗೆ ಭಕ್ತಾದಿಗಳಿದ್ದಾರೆ. ಅವ್ರಿಗೇನಾದ್ರೂ ಕುಟುಂಬದಲ್ಲಿ, ವೈಯಕ್ತಿಕವಾಗಿ, ವ್ಯಾಪಾರದಲ್ಲಿ, ಸಂತಾನದ ಏನೇ ಒಂದು ಸಮಸ್ಯೆಗಳಿದ್ರು ಭಗವಂತನನ್ನ ನೆನೆದಿ ಅವನಿಗೆ ಹರಕೆ ಕಟ್ಕೊಂಡ್ರೆ ಅದು ಇತ್ಯರ್ಥ ಆಯ್ತದೆ, ಪರಿಹಾರ ಆಯ್ತದೆ ಅಂತಕ್ಕಂಥ ನಂಬಿಕೆ ನೂರಾರು ವರ್ಷಗಳಿಂದ ನಮ್ಮ ಹಿರಿಯರು ದೀಪಾವಳಿ ಹಬ್ಬ ಕಾರ್ಯಕ್ರಮವನ್ನ ನೆರವೇರಿಸಿಕೊಂಡು ಬಂದಿದ್ದಾರೆ. ಮೊದಲನೇ ದಿನ ಅಂದ್ರೆ ಬಲಿಪಾಡ್ಯಮಿಯ ಬಲೀಂದ್ರ ಪೂಜೆಯಿಂದ ಪ್ರಾರಂಭವಾಗಿ ಮೊದಲು ಸ್ವಾಮಿಯವ್ರನ್ನ ನಾವು ಉತ್ಸವ ಮೂರ್ತಿಯನ್ನು ತಂದು ನಮ್ಮ ಗ್ರಾಮದ ಸುತ್ತಲೂ ಬಂದು ನಮ್ಮ ನೆರೆಯ ಪಚ್ಚಕಲ್ರಂಗು ಸ್ವಾಮಿ, ಕೊರಕ್ಲಪ್ಪನ ಮಠದಕ್ಕೆಲ್ಲ ಕರ್ಕೊಂಡೋಗಿ ಸ್ವಾಮಿಗೆ ಅಲ್ಲಿ ವಿಶೇಷವಾಗಿ ಪೂಜಾ ಕೈಕರ್ಯಗಳನ್ನು ನೆರವೇರಿಸಿ ನಮ್ಮ ನೆರೆಯ ಗ್ರಾಮ ಕೋರೇನಹಳ್ಳಿ ಗ್ರಾಮಕ್ಕೆ ನಮ್ಮ ಸ್ವಾಮಿಯವರು ನೂರಾರು ಭಕ್ತರೊಂದಿಗೆ ಅಲ್ಲಿಗೆ ತೆರಳ್ತಾರೆ. ಅಲ್ಲಿ ಕೋರೇನಹಳ್ಳಿ ಗ್ರಾಮದಲ್ಲಿ ಎಲ್ಲಾ ಭಕ್ತರಿಂದ ಸ್ವಾಮಿಗೆ ತನ್ನ ಭಕ್ತಿಯನ್ನ ಸಮರ್ಪಣೆ ಮಾಡಿ ಇನ್ನು ಬೆಳಗಿನ ಜಾವ ನಮ್ಮ ಗ್ರಾಮಕ್ಕೆ ತಂದು ನಮ್ಮ ಊರಿನ ಸುತ್ತ ಒಂದು ಮೆರವಣಿಗೆ ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರ ಆಯ್ತಾರೆ. ಇನ್ನು 2ನೇ ದಿನ ನಮ್ಮ ನೆರೆಯ ಗ್ರಾಮದ ಲಕ್ಷ್ಮೀ ದೇವಿ ಅಮ್ಮನವರು ನಮ್ಮ ಗ್ರಾಮಕ್ಕೆ ಬರ್ತಾರೆ. ಆ ಬಂದಂತ ಸಂದರ್ಭದಲ್ಲಿ ನಮ್ಮ ಊರಿನ ಸುತ್ತ ಮೆರವಣಿಗೆ ಬಂದು ತಾಯಿಯ ಕೃಪೆಗೆ ನಾವು ಕೂಡ ಪಾತ್ರರಾಗ್ತೀವಿ. ಇನ್ನು 3ನೇ ದಿನ ದೀಪಾವಳಿ ಹಬ್ಬದ 3ನೇ ದಿನ ಓಕುಳಿ ಕಾರ್ಯಕ್ರಮ. ಈ ಓಕುಳಿ ಕಾರ್ಯಕ್ರಮದ ವಿಶೇಷ ಏನಂದ್ರೆ ಒಬ್ಬ ವ್ಯಕ್ತಿಯನ್ನ ಏಣಿ ಮೇಲೆ ಕೂರಿಸೋ ಒಂದು ಪ್ರತೀತಿ ಐತೆ ನೂರಾರು ವರ್ಷಗಳಿಂದ. ಅಂದ್ರೆ ಅವರು ಕುಟುಂಬದಲ್ಲಿ ವೈಯಕ್ತಿಕವಾಗಿ ಏನಾದ್ರೂ ಸಮಸ್ಯೆಯಿಂದ ನೊಂದಿದ್ರೆ ಹರಕೆ ಕೊಟ್ಕೋತಾರೆ. ಅದನ್ನ ಕಟ್ಕೊಂಡು ಇಲ್ಲಿ ಒಂದು ಹಾಸ್ಯ ಕಾರ್ಯಕ್ರಮಗಳ ಗಂಟೆಗಟ್ಟಲೆ ಹಾಸ್ಯ ಕಾರ್ಯಕ್ರಮಗಳು ನಡೆಸ್ತೀವಿ. ಬೂದಿ, ಗಂಡ್ಲ, ತಪ್ಪೆ, ನೀರು, ಸಗಣಿಯಿಂದ ಎಲ್ಲ ಹೆಚ್ಚಿ ಅಂದ್ರೆ ವೈಜ್ಞಾನಿಕವಾಗಿ ಅವೆಲ್ಲ ಮನುಷ್ಯನ ಜೀವನಕ್ಕೆ ವೈಜ್ಞಾನಿಕವಾಗಿ ಅದು ಚರ್ಮ ಸಮಸ್ಯೆಗಳಾಗಿರ್ಬೋದು, ಏನಾರೇ ಆಗಿರ್ಬೋದು, ವೈಜ್ಞಾನಿಕವಾಗಿ ಅದೆಲ್ಲ ಪ್ರೂವ್ ಆಗಿದೆ. ಆದ್ರಿಂದ ಎಲ್ಲ ಆ ರೀತಿ ಒಂದು ಆಚರಣೆಗಳನ್ನ ಮಾಡ್ಕೊಂಡ್ ಬರ್ತೀವಿ. ಆ ಏಣಿ ಮೇಲೆ ಕುತ್ಕೊಂಡಿರ್ತಕ್ಕಂಥ ವ್ಯಕ್ತಿಯ ಬದುಕಿನಲ್ಲೂ ಸಹ ಒಂದು ಸ್ವಾಮಿಯ ಕೃಪೆಯಿಂದ ಪವಾಡಗಳು ನಡೆದು ಹೋಯ್ತವೆ. ಈಗ ಅಲ್ಲಿಂದ ಎಲ್ಲ ಊರ್ ಸುತ್ತ ಬಂದು ಈ ಓಕುಳಿ ನೀರು ಇಕ್ಕತಿ. ಓಕುಳಿ ನೀರಲ್ಲಿ ಕರ್ಪೂರ, ಪಚ್ಚೆ, ಕೇಸರಿ, ವಿವಿಧ ನಾನಾ ಅಂದ್ರೆ ಔಷಧಿ ವೈಜ್ಞಾನಿಕವಾಗಿ ಔಷಧಿ ಒಂದು ಅಳವಡಿಸಿರ್ತೀವಿ. ಅದೆಲ್ಲ ಉಯ್ಕೊಂಡ್ರೆ ಚರ್ಮ ಸಮಸ್ಯೆಗಳಿರ್ಬೋದು, ಅಂದ್ರೆ ಏನಾದ್ರೂ ಮನುಷ್ಯನಿಗೆ ಒಂದು ದುಷ್ಟ ಶಕ್ತಿಗಳೆಲ್ಲ ಇದ್ರೆ ಆ ಸ್ವಾಮಿಯ ಒಂದು ಓಕುಳಿ ನೀರು ಹಾಕೊಂಡ್ರೆ ಮಕ್ಕಳಿಗೆ, ದೊಡ್ಡವ್ರಿಗೆ ಏನಾದ್ರು ಸಮಸ್ಯೆಗಳಿದ್ರೆ ಪರಿಹಾರ ಆಯ್ತವೆ. ಇದು ನೂರಾರು ವರ್ಷಗಳಿಂದ ನಮ್ಮ ಹಿರಿಯರು ನಡ್ಸ್ಕೊಂಡ್ ಬಂದಿದ್ದಾರೆ. ಪರಂಪರಾಗತವಾಗಿ ನಮ್ಮ ಯುವಕರು ಸಹ ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಕಾಲಕ್ರಮೇಣ ಅದು ಈ ರೀತಿ ನಡ್ಕೊಂಡ್ ಬಂದಿದೆ. ಇದರಿಂದ ಒಳಿತನ ಕಂಡವರು ಎಲ್ಲ ತಮ್ಮ ಅಭಿಪ್ರಾಯನ ಹೇಳ್ಕೊಂಡಿದ್ದಾರೆ. ಸ್ವಾಮಿಗೆ ದಿನೇ ದಿನೇ ನೂರಾರು ಸಾವಿರಾರು ಜನ ಭಕ್ತರುಗಳು ಹೆಚ್ಚಾಯ್ತಲೇ ಇದೆ. ಈಗ ನೋಡಿ, ಹಿಂದಿನಂಗಲ್ಲ, ಹಿಂದೆ ಪತ್ರ ವ್ಯವಹಾರಗಳ ಮೂಲಕ ಮಾಡ್ತಿದ್ದ. ಇವತ್ತೆಲ್ಲ ಸಾಮಾಜಿಕ ಜಾಲತಾಣಗಳು. ಒಂದು ಕರೆ ಮಾಡಿದ್ರೆ ಸಾಕು, ಇಲ್ಲಿಂದ ಅಮೆರಿಕಕ್ಕೂ ಹೋಯ್ತವೆ. ಅಂದ್ರೆ ವಿದೇಶಿಗರು, ನಮ್ಮ ಗ್ರಾಮದಲ್ಲಿ ವಿದೇಶಿಗರು ಸಹ ಬಂದವ್ರೆ. ಯಾಕೆಂದ್ರೆ ಇಂಥ ದಿನ ಅಂತ ನಿಗದಿಪಡಿಸ್ಕೊಂಡು ಗೊತ್ತಿರ್ತದಲ್ಲ. ದೀಪಾವಳಿ ಹಬ್ಬ ಬಲೀಂದ್ರ ಪೂಜೆಯಿಂದ ಪ್ರಾರಂಭವಾಗಿ 3 ದಿನಗಳ ಕಾಲ ಅವರು ಎಲ್ಲಾ ಕಾರ್ಯಕ್ರಮಗಳನ್ನ, ಉದ್ಯೋಗ ವ್ಯವಹಾರಗಳನ್ನ ಬದಿಗೊತ್ತಿ ಬಂದು ಸ್ವಾಮಿಗೆ ತನ್ನ ತನುಮನ ದನ ಎಲ್ಲ ಅರ್ಪಿಸಿ ಸ್ವಾಮಿಯ ಕೃಪೆಗೆ ಪಾತ್ರ ಆಯ್ತಾರೆ. ಇವತ್ತೆಲ್ಲಾನು ಇಂಟರ್ನೆಟ್ ಮೂಲಕ, ಆನ್ಲೈನ್ ಮೂಲಕ ಸಂಪರ್ಕ ಮಾಡ್ತೀವಿ. ಎಲ್ಲೇ ಇದ್ರು ಈ ಗ್ರಾಮದ ಭಕ್ತಾದಿಗಳು, ಹೊರಗಿನವರೆಲ್ಲ ಬಂದು ಈ 3 ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನ್ನ ಭಕ್ತಿಯನ್ನ ಸ್ವಾಮಿಗೆ ಅರ್ಪಿಸಿಕೊಂಡು ಅವರು ಕೃಪೆಗೆ ಇಲ್ಲ. ನೋಡಿ, ನಾವು ಯಾವ್ದನ್ನು ಮೂಢನಂಬಿಕೆ ಅಂತ, ನಾವು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಎಲ್ಲ ಮೂಢನಂಬಿಕೆ ಅಂತಾರೆ. ಮಕ್ಕಳುಗಳು ಮಣ್ಣಲ್ಲಿ ಆಡಿದ್ರೆ ಅವಕ್ಕೆ ಆರೋಗ್ಯ ಸಮಸ್ಯೆಗಳಿರ್ತದೆ. ಏನಿದ್ರು ಈಗ ನಮ್ಮ ಶಾಲಾ ದಿನಗಳಲ್ಲಿ ನಮ್ಮ ಶಿಕ್ಷಕರು ಏನ್ ಹೇಳ್ಕೊಂತಾರೆ, ಮಕ್ಕಳು ಮಣ್ಣಲ್ಲಿ ಆಡ್ಬೇಕು ಅಂತಾರೆ. ಮಣ್ಣಲ್ಲಿ ಆಡಿದ್ರೆ ಅಷ್ಟು ಪವರ್ ಇರ್ತದೆ. ಸೂರ್ಯನ ಬಿಸಿಲಾಗ್ಲಿ, ಬೂದಿ ಆಗ್ಲಿ, ತಪ್ಪೆ ಆಗ್ಲಿ. ನೋಡಿ, ಹಿಂದೆ ತಪ್ಪೆ ಎಲ್ಲ ಸಾರಿಸಿ ಇದ್ ಮಾಡೋದು, ಯಾವ್ದು ಹುಳ ಅಪ್ಪೆ ಏನೂ ಬರ್ತಿರಲಿಲ್ಲ. ಎಷ್ಟು ಆರೋಗ್ಯವಾಗಿರೋದು, ಎಲ್ಲ ಬರೀ ಕಾಲ ತಪ್ಪೆ ಸಾರಿಸಿರೋ ಮೇಲೆ ನಡ್ಕೊ ಯಾವ ರೋಗ ರುಜಿನ, ಈ ಶುಗರ್ ಆಗ್ಲಿ, BP ಏನೂ ಇರಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡ್ ಬರ್ತಾ ಇದೀವಿ. ಅದರಲ್ಲೆಲ್ಲ ಈಗ ದೇಸಿ ಹಸುಗಳದ್ದು ತಪ್ಪೆ ಇದೆಯಲ್ಲ, ಅದೆಲ್ಲ ವೈಜ್ಞಾನಿಕವಾಗಿ ಗಂಧ, ತಪ್ಪೆ ಎಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ವಿಜ್ಞಾನಿಗಳು ಸಹ ಅದನ್ನು ದೃಢಪಡಿಸಿದ್ದಾರೆ. ದೇಶದೆಲ್ಲೆಡೆ ಆಚರಿಸುವ ಹೋಳಿ ಹಬ್ಬಕ್ಕೂ ಈ ಗ್ರಾಮದ ಓಕಳಿಗೂ ಬಹಳಷ್ಟು ವ್ಯತ್ಯಾಸವಿದೆ. ಹೋಳಿಯನ್ನು ಬಣ್ಣಗಳಿಂದ ಆಚರಿಸಿದರೆ ಈ ಓಕಳಿಯನ್ನು ಔಷಧಿ ಗುಣಗಳಿರುವ ನೀರಿನಿಂದ ಆಚರಿಸಲಾಗುತ್ತದೆ. ಕಾರಣ, ಈ ಓಕಳಿಯಲ್ಲಿ ಮಿಂದೆದ್ದರೆ ದೇಹದ ಚರ್ಮದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎಂಬ ಬಲವಾದ ನಂಬಿಕೆ. ಅಷ್ಟೇ ಅಲ್ಲದೆ ಇದರಿಂದ ಒಳಿತನ್ನು ಕಂಡುಕೊಂಡವರು ನೂರಾರು ಮಂದಿ ಇದ್ದಾರೆ. ಹಾಗಾಗಿ ಪ್ರತಿ ವರ್ಷ ನಡೆಯುವ ಈ ಜಾತ್ರಾ ಮಹೋತ್ಸವಕ್ಕೆ ಗ್ರಾಮದವರು ಎಲ್ಲಿಯೇ ಇದ್ದರೂ ಸಹ ಈ 3 ದಿನಗಳ ಸ್ವಗ್ರಾಮಕ್ಕೆ ಬಂದು ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ.
ಓಕಳಿಯಲ್ಲಿ ಮಿಂದೆದ್ದವರು ಬಳಿಕ ಊರಿನ ಕೆರೆಯಲ್ಲಿ ಸ್ನಾನ ಮುಗಿಸಿಕೊಂಡು ಶುಭ್ರ ವಸ್ತ್ರವನ್ನು ಧರಿಸಿ ದೇವರಿಗೆ ಪೂಜೆ ಮಾಡಿಸುತ್ತಾರೆ. ದೇವಾಲಯದಲ್ಲಿ ವಿಶೇಷ ಪೂಜೆಯಾದ ಬಳಿಕ ಅರ್ಚಕ ಮಧುಸೂದನ್ ಮತ್ತು ತಂಡ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಿಸುತ್ತಾರೆ. ಈ ವೇಳೆ ಭಕ್ತವೃಂದ 3 ಬಾರಿ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ತೀರ್ಥ ಪ್ರಸಾದ ಸೇವಿಸಿ ಭಕ್ತಿಯಿಂದ ಮನೆಗೆ ತೆರಳುತ್ತಾರೆ. ಮನೆಯಲ್ಲಿ ಮಾಡಿದ ಸಿಹಿ ಭೋಜನವನ್ನು ಬಂದ ನೆಂಟರಿಗೆ ಉಣಬಣಿಸುವ ಮೂಲಕ 3 ದಿನದ ಸಂಭ್ರಮಕ್ಕೆ ತೆರೆ ಬೀಳುತ್ತದೆ. हनुमान श्री करिकल्लू भक्ता हनुमान जय हनुमान रामदूता भक्ता हनुमान जय हनुमान वायुपुत्र भक्ता हनुमान जय हनुमान ईश्वरांश भक्ता हनुमान जय हनुमंत ज्ञान गुण वंदित त्रिलोक पूजित ध्वजा विराजा रामदूत अतुलित बलधामा अंजनी पुत्र पवन सुत नामा ಸಂಜೀವಿನಿ ಆಂಜನೇಯ ಸ್ವಾಮಿ ಅಂದ್ರೆ ಒಂದು ನಂಬಿಕೆ. ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ನೆಲೆಸಿರುವಂತ ಸಿಟಿಗಳಲ್ಲಿ ನೆಲೆಸಿರುವಂತ ಜನಸಂಖ್ಯೆ, ಮೈಸೂರು ಆಗಲಿ, ಬೆಂಗಳೂರು ಆಗಲಿ, ಬಾಂಬೆ ಆಗಲಿ, ಈ ಕಡೆ ಮಂಗಳೂರು, ಹಾಸನ, ಈ ಕಡೆ ಎಲ್ಲರೂ ಸಹ ವಿಶೇಷವಾಗಿ ಅವ್ರಿಗೆ ಸಂಜೀವಿನಿ ಆಂಜನೇಯ ಸ್ವಾಮಿ ಅಂದ್ರೆ ಒಂದು ನಂಬಿಕೆ. ಏನೋ ನನ್ನನ್ನು ಕಾಯ್ತಾನೆ ಸದಾಕಾಲ ಅಂತ ಸಾವಿರಾರು ಜನ ಸಂಜೀವಿನಿ ಆಂಜನೇಯ ಸ್ವಾಮಿ ಅವರ ಕೃಪೆಯಿಂದ ಅವ್ರು ಒಳ್ಳೇದಾಗಿರೋದು ಇದೆ. ಎಲ್ಲ ಇವಾಗ್ಲೂ ಬರ್ತಿದ್ದಾರೆ, ಪ್ರತಿಯೊಬ್ರು ಹರಕೆ ಕಟ್ಕೊಳ್ತಾರೆ. ಈ ಒಂದು ಏನೇನ್ ಹರಕೆ ಕಟ್ಕೊಳ್ತಾರೆ? ಮಕ್ಳಿಲ್ಲ ಅಂದ್ರೆ ಅವ್ರು ಏನೇ ತರ ಸಮಸ್ಯೆ ಬಂದ್ರು ಹರಕೆ ಕಟ್ಕೊಳ್ತಾರೆ. ಆ ಸ್ವಾಮಿಗೆ ಬಂದು ಯಾವ ರೀತಿ ಆರೋಗ್ಯ ಸಮಸ್ಯೆ ಇರಲಿ, ಏನೇ ಇರಲಿ, ಯಾವ ರೀತಿ ಹರಕೆ ಕಟ್ಕೊಳ್ತಾರೆ ಅದನ್ನ ಈ ಹಬ್ಬಗಳಲ್ಲಿ ಬಂದು ನೆರವೇರಿಸ್ತಾರೆ. ಅದರಿಂದ ಒಳತ್ಕೊಂಡಿರೋ ಸಾವಿರಾರು ಜನ ಇದ್ದಾರೆ. ಮತ್ತೆ ಸಮಸ್ಯೆ ಇರೋರು ಆ ತರ ಬಂದು ಹರಕೆ ಕಟ್ಕೊಂಡು ಈ ಒಂದು ಹೋಳಿಲಿ ಪಾಲ್ಗೊಂಡು ನಮ್ಮ ಕಷ್ಟಗಳ ಕಳ್ಳಿ ಅಂತ ಸ್ವಾಮಿಲಿ ವಿಶೇಷ. ಈಗ ಸಂಜೆ 6 ಗಂಟೆಗೆ ಒಂದು ವಿಶೇಷ ಪೂಜೆ ಇದೆ, ಮಹಾಮಂಗಳಾರತಿ, ಸ್ವಾಮಿಯವರಿಗೆ ಅಭಿಷೇಕ ಸರ್. ಇದು ಸಾವಿರಾರು ಸಂಖ್ಯೆಯಲ್ಲಿ ಹೇಳ್ಬೋದು. ಅದನ್ನ ನಾವು ಸಹ ಒಳ್ಳೆತನ ಕಂಡಿದ್ದೀವಿ. ಇಲ್ಲಿ ಸ್ವಾಮಿಗೆ ನೀವೆಷ್ಟೋ ನಿಮ್ಮ ಹೃದಯಪೂರ್ವಕವಾಗಿ ಸ್ವಾಮಿ ನಂಬ್ತೀರಿ, ಅಷ್ಟು ನಿಮಗೆ ಒಳ್ಳೇದಾಗುತ್ತೆ. ಅದರಲ್ಲಿ ಯಾವುದೇ ಸರ ಡೌಟ್ ಇಲ್ಲ. ನೀವು ನಂಬೇಕಷ್ಟೇ. ಸಂಜೀವಿನಿ ಆಂಜನೇಯ ಸ್ವಾಮಿನ ಯಾರು ನಂಬ್ತಾರೆ ಅವ್ರನ್ನ ಯಾವುದೇ ಪುರಾತನ ಕಾಲದಿಂದಲೂ ನಮ್ಮ ಗ್ರಾಮದಲ್ಲಿ ನಡೆಸ್ಕೊಂಡು ಬಂದಿರುವಂತ ಒಂದು ಪದ್ಧತಿ. ಆ ನಂಬಿಕೆ ನಮಗೆ ಮುಂದಿನ ಪೀಳಿಗೆಗಳು ನೀವೆಲ್ಲ ಹಿಂದೆ ಇದ್ದ ನಂಬ್ತೀರಾ ಅಂತ ಹೇಳ್ತಾರೆ. ಆದ್ರೆ ನಮಗೆ ನಮ್ಮ ಸ್ವಾಮಿಯಲ್ಲಿ ನಂಬಿಕೆ ಇದೆ. ನಾವು ಅದು ಆ ವಿಜ್ಞಾನದ ಬಗ್ಗೆನೂ ನಂಬಿಕೆ ಇದೆ, ಸ್ವಾಮಿ ಮೇಲೆ ನಂಬಿಕೆ ಇದೆ ಸರ್. ಆತರ ನಮ್ಗೆ ಆತರ ಸ್ವಾಮಿ ಅವ್ರ ಮೇಲೆ ನಂಬಿಕೆ ಇದೆ. ಅವ್ರು ನಮ್ಗೆ ಆತರ ಪರಿಹಾರಗಳು ಸಿಗ್ತೇವಲ್ಲ, ಯಾವುದೇ ರೀತಿಯ ಸಮಸ್ಯೆ ಇದೆ ಪರಿಹಾರಗಳು ಸಿಗ್ತವೆ. ಅದಕ್ಕೋಸ್ಕರ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಈ ಒಂದು ಹಬ್ಬಕ್ಕೆ. ಉದಾಹರಣೆ ಬೆಂಗಳೂರು, ಬಾಂಬೆಯಿಂದಲೂ ಕೂಡ ಬಂದಿದ್ದಾರೆ. ಬಾಂಬೆ ಇದೆ, ಮೈಸೂರಿಂದ. ವಿಶೇಷವಾಗಿ ಈ ಬಲಿಪಾಡ್ಯಂ ದಿನ ಎಲ್ಲೇ ಇದ್ರು ಇಲ್ಲಿ ಬಂದು ಸ್ವಾಮಿಯವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರನೇ ಹೋಗ್ತಾರೆ. ಕೆಲವೊಂದು ವಿಜ್ಞಾನಕ್ಕೆ ಅವರೇ ನಮ್ಮ ಬರ್ತಾರೆ. ಅವ್ರಿಗೆ ಮಂಡೋದ ಪಡೆದಿತ್ತು. ಅವ್ರಿಗೆ ಡಾಕ್ಟ್ರು ಎಲ್ಲ ಹಾಸ್ಪಿಟ್ಲಿಗೆ ಹೋದ್ರು ಅದು ಗುಣ ಆಗುವಂತ ಯಾವುದೇ ತರ ಇದು ಕಂಡಿಲ್ಲ. ಸ್ವಾಮಿಯವರಿಗೆ ಬಂದ ಹರಕೆ ಹೋದ ನಂತರ 1-2 ತಿಂಗಳು ಅದು ಆಟೋಮೆಟಿಕ್ ಆಗಿ ಅವ್ರಿಗೆ ವಾಸಿ ಆಗಿದ್ದು ಉಂಟು. ಆರೋಗ್ಯ ಸಮಸ್ಯೆ, ಕೆಲವರಿಗೆ ಸ್ಟ್ರೋಕ್ ಆಗಿತ್ತು, ಕೆಲವರಿಗೆ ಬ್ರೈನ್ ಪ್ರಾಬ್ಲಮ್ ಆಗಿತ್ತು. ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ. ಅದೇ ತರ ಭಕ್ತಾದಿಗಳು ಇದ್ದಾರೆ. ಸಂಜೀವಿನಿ ಸರ್, ಸಂಜೀವಿನಿ ಆಂಜನೇಯ ಅಂದ್ರೆ ಅಭಯ, ಎಲ್ಲದಕ್ಕೂ ಅಭಯ. ಅಭಯ ಅಭಯ ನೀವೇನನ್ನ ಭಕ್ತಿಯಿಂದ ಬೇಡ್ತೀರಿ ಅದಕ್ಕೆಲ್ಲ ಅಭಯ. ಒಟ್ಟಿನಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಈ ಪರಂಪರೆಯನ್ನು ಇಂದಿನ ಪೀಳಿಗೆಯು ಮುಂದುವರಿಸಿಕೊಂಡು ಬರುತ್ತಿದೆ. ದೇಶದಲ್ಲಿ ವಿಜ್ಞಾನದ ಎಷ್ಟು ಮುಂದುವರೆದರೇನಂತೆ. ದೇವರಿಲ್ಲದೆ ಯಾವ ಮನುಜನು ಭೂಮಿಯ ಮೇಲೆ ಇರಲಾರ, ಆತನಿಲ್ಲದೆ ಯಾವ ಕೆಲಸವೂ ನಡೆಯುವುದಿಲ್ಲ ಎಂಬುದು ತಿಳಿದಿದ್ದರೂ ಕೆಲವು ತಮ್ಮ ಮೌಢ್ಯತನವನ್ನು ತೋರ್ಪಡಿಸುವುದು ನಿಜಕ್ಕೂ ವಿಪರ್ಯಾಸವೇ ಸರಿ.